ನಾನಾ ವಿಧವಾದ ಪಾಪಗಳು ಮನುಷ್ಯನಿಗೆ ವಿವಿಧ ಕಷ್ಟಗಳು ಬರುವುದಕ್ಕೆ ಕಾರಣ. ವೈದ್ಯರ ಹತ್ತಿರ ನಾವು ಹೋದಾಗ ನಮಗೇನು ಅನಾರೋಗ್ಯವಾಗಿದೆ ಅಂತ ಹೇಳ್ತೇವೆ, ಅದಕ್ಕೆ ಕಾರಣ ಏನು ಅಂತ ಅವರು ಮೊದಲು ತಿಳಿಯುತ್ತಾರೆ. ವಾಟರ್ ಇನ್ಫೆಕ್ಷನ್ ಆಗಿದೆಯೋ ಅಥವಾ ಫುಡ್ ಪಾಯ್ಸನ್ ಆಗಿದೆಯೋ ಮತ್ತೇನಾದರೂ ದೋಷವಾಗಿದೆಯೋ ಅಂತ ಕಂಡು ಹಿಡಿದು ಅದಾಗದೇ ಇರುವಂತೆ ಎಚ್ಚರ ವಹಿಸಬೇಕು ಅಂತ ನಮಗೆ ಹೇಳಿ ಸರಿಯಾದ ಔಷಧಿಯನ್ನು ಕೊಡ್ತಾರೆ. ಅವರು ನಿಜವಾದ ವೈದ್ಯರು. ಕೇವಲ ಸಿಂಪ್ಟಮ್ಸ್ಗಳು ಮಾತ್ರ ಹೋಗುವಂತೆ ಔಷಧಿ ಕೊಟ್ಟರೆ ಅವರು ವೈದ್ಯರಲ್ಲ. ಮೂಲ ಕಾರಣವನ್ನು ತಿಳಿದು ಅದನ್ನು ನಿರ್ಮೂಲನ ಮಾಡುವುದಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ ಅವರು ನಿಜವಾದ ವೈದ್ಯರು. ರಾಘವೇಂದ್ರ ಸ್ವಾಮಿಗಳವರು ನಾವು ಮಾಡುವಂತಹ ಪ್ರಾರ್ಥನೆಗಳನ್ನು ಕೇಳಿ ನಾನಾ ವಿಧವಾದ ಕಷ್ಟಗಳನ್ನು ತೆಗೆದುಕೊಂಡು ಹೋಗಿ ಅವರ ಮುಂದೆ ನಿಂತಾಗ ಅವರು ಮಾಡೋದೇನು ಮೊದಲನೇ ಕೆಲಸ, ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾರೆ. ನಾವು ಮಾಡಿದ ಪಾಪಗಳಿಗೋಸ್ಕರವಾಗಿ ಭಗವಂತನ ಎದುರಿನಲ್ಲಿ ನಮ್ಮ ಪರವಾಗಿ ಕ್ಷಮಾ ಕೇಳಿ ನಮ್ಮನ್ನು ಉದ್ಧಾರ ಮಾಡುವಂತ ಬೇಡಿಕೊಂಡು ನಮ್ಮ ಪಾಪಗಳನ್ನ ಕಿತ್ತಿ ಹಾಕಿ ಆ ಪಾಪಗಳ ಮೂಲಕವಾಗಿ ಬಂದ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಪಾಪಗಳನ್ನು ಹಾಗೇ ಇಟ್ಟು ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಬರುವುದಿಲ್ಲ. ಭಕ್ತ ಏನೋ ಮಾಡಿದ್ದಾನೆ, ಈಗ ನನ್ನ ಸೇವೆ ಮಾಡ್ತಾ ಇದ್ದಾನೆ, ನನ್ನ ಮೂಲಕ ನನ್ನ ಅಂತರ್ಯಾಮಿಯಾದ ನಿನ್ನ ಸೇವೆಯನ್ನೂ ಮಾಡ್ತಾ ಇದ್ದಾನೆ, ಅವನ ಪಾಪವನ್ನು ದಯಮಾಡಿ ಪರಿಹಾರ ಮಾಡಿ ಅವನಿಗೆ ಅನುಗ್ರಹ ಮಾಡುವಂತ ಭಗವಂತನಿಗೆ ಮೊರೆಹೊಕ್ಕು, ಮುಖ್ಯಪ್ರಾಣದೇವರಿಗೆ ಮೊರೆಹೊಕ್ಕು ರಾಘವೇಂದ್ರ ಸ್ವಾಮಿಗಳವರು ನಮಗೆ ಬಂದ ಪಾಪಗಳನ್ನೆಲ್ಲ ಪರಿಹಾರ ಮಾಡಿ ನಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ. ಆದ್ದರಿಂದ ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳೋದು. ಯಾಕೆ? ನೀವೆಲ್ಲ ಕೇಳಿರಬಹುದು, ವೇ ಅನ್ನುವ ಶಬ್ದಕ್ಕೆ ಪಾಪ ಅಂತ ಅರ್ಥ ಇದೆ. ವೇಂ ಪಾಪಂ ಕಟತೆ ಯಸ್ಮಾತ್ ವೆಂಕಟಾಚಲ ಇತ್ಯಪಿ. ವೆಂಕಟೇಶ ದೇವರಿಗೆ ವೆಂಕಟೇಶ ಅಂತ ಯಾಕೆ ಕರೀತಾರೆ? ವೇಂ, ವೇಂ ಅನ್ನುವ ಶಬ್ದಕ್ಕೆ ಪಾಪ ಅಂತ ಅರ್ಥ ಇದೆ. ವೇ ಅಂದ್ರೆ ಪಾಪ, ಕಟ ಅಂದ್ರೆ ಕಟ್ ಮಾಡುವುದು ಅಂತ. ಸಂಸ್ಕೃತದ ಶಬ್ದವೇ ಇದು, ಮೂಲ ಇಂಗ್ಲಿಷ್ ಒಳಗೆ ಬಂದಿದೆ. ಸಂಸ್ಕೃತದೊಳಗೆ ಇಂಗ್ಲಿಷ್ ಒಳಗೆ ಕಟ್ ಎಂಬ ಶಬ್ದಕ್ಕೆ ಏನು ಅರ್ಥವಿದೆಯೋ ಅದೇ ಅರ್ಥ ಇದೆ. ವೇಂಕಟ, ವೇಂ ಅಂದ್ರೆ ಪಾಪ, ಕಟ್ ಅಂದ್ರೆ ನಾಶ ಮಾಡುವುದು. ಪಾಪಗಳನ್ನು ನಾಶ ಮಾಡ್ತಾನೆ ಭಗವಂತ, ಆದ್ದರಿಂದ ಅವನಿಗೆ ವೆಂಕಟ ಅಂತ ಕರೀತಾರೆ. ವೆಂಕಟಾಚಲ, ಆ ಪರ್ವತಕ್ಕೆ ಅವನು ಸ್ವಾಮಿಯಾದದ್ದರಿಂದ ವೆಂಕಟೇಶ ಅಂತೂ ಅವನಿಗೆ ಹೆಸರು. ಅದೇ ವೇಂ ಎಂಬ ಶಬ್ದ ರಾಘವೇಂದ್ರ ಎಂಬ ಶಬ್ದದಲ್ಲಿದೆ. ವೇಂದ್ರ, ವೇಂ ಅಂದ್ರೆ ಪಾಪ. ಪಾಪಗಳಿಗೆ ವೇ ಅಂತ ಯಾಕೆ ಕರೀತಾರೆ ಅಂದ್ರೆ ನಾವೆಲ್ಲರೂ ನರಕಕ್ಕೆ ಹೋಗುವುದಕ್ಕೆ ಅದೇ ವೇ. ಪಾಪಗಳ ವೇದ ಮೇಲೇನೆ ನಾವು ನರಕಕ್ಕೆ ಹೋಗುತ್ತೇವೆ, ಅದು ವೇ. ಅಂತಹ ವೇಂ ದ್ರಾವಯತಿ ಇತಿ ವೇಂದ್ರ. ನಮಗೆ ಕಷ್ಟ ಇದೆ ಅಂತ ಅವರ ಹತ್ರ ಕೇಳಲಿಕ್ಕೆ ಹೋದರೆ ನೀನು ಪಾಪಿಷ್ಠನಾಗಿ ಪಾಪದ ಕೊಳಚೆಯಲ್ಲಿ ಬಿದ್ದು ನನ್ನ ಹತ್ರ ಬರಬೇಡ, ಮೊದಲಿಗೆ ಶುದ್ಧನಾಗು ಅಂತ ಪಾಪಗಳನ್ನು ಕಳೀತಾರೆ. ವೇಂ ದ್ರಾವಯತಿ ಇತಿ ವೇಂದ್ರ. ದ್ರಾವಯತಿ ಅಂದ್ರೆ ಓಡಿಸ್ತಾರೆ ಅಂತ ಅರ್ಥ. ವೇಂ ದ್ರಾವಯತಿ ಇತಿ ವೇಂದ್ರ. ನಾವು ಮಾಡುವಂತಹ ಪಾಪಗಳನ್ನು ದ್ರಾವಯತಿ ದೂರಗೊಳಿಸ್ತಾರೆ. ಪಾಪ ಮಾಡದೇ ಇರುವಂತೆ ನಮಗೆ ಸದ್ಬುದ್ಧಿಯನ್ನೂ ಕೊಡ್ತಾರೆ. ಮಾಡಿದ ಪಾಪದ ಪ್ರಕ್ಷಾಳನೆಗೆ ಪ್ರಾಯಶ್ಚಿತ್ತವನ್ನೂ ನಮ್ಮಿಂದ ಮಾಡಿಸ್ತಾರೆ. ನಮ್ಮ ಪರವಾಗಿ ಭಗವಂತನಿಗೆ ಶರಣು ಹೋಗ್ತಾರೆ. ಹೋಗಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನಮಗಿರುವ ಕಷ್ಟಗಳನ್ನು ರಾಘವೇಂದ್ರ ಸ್ವಾಮಿಗಳವರು ಕಳೆಯುತ್ತಾರೆ. ಆದ್ದರಿಂದ ಅವರಿಗೆ ವೇಂದ್ರ, ವೇಂ ದ್ರಾವಯತಿ ಇತಿ ವೇಂದ್ರ. ಈ ತರಹದ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಅವರಿಗೆ ಸಾಮರ್ಥ್ಯ ಇದೆ. ಇನ್ನೊಬ್ಬರ ಪಾಪವನ್ನು ಕಳೆಯುವುದಕ್ಕೆ ಅವರೇ ಯಾರು? ಪಾಪ ಮಾಡಿದವನು ತಾನೇ ಕಳೆದುಕೊಳ್ಳಬೇಕು. ಹೌದು, ಮಾಡಿದವರೇ ಕಳೆದುಕೊಳ್ಳಬೇಕು. ಆದರೆ ಅವರಿಗೆ ಇನ್ನೊಬ್ಬರು ಮಾಡಿದ ಪಾಪಗಳನ್ನು ಅವರಿಂದ ಪ್ರಾಯಶ್ಚಿತ್ತ ಮಾಡಿಸಿ ಕಳಿಸುವಂತಹ ಸಾಮರ್ಥ್ಯ ಅವರಲ್ಲಿದೆ. ಆದ್ದರಿಂದ ಅವರಿಗೆ ರಾಘ ಅಂತ ಕರೀತಾರೆ. ರಾಘ ಎಂಬ ಶಬ್ದಕ್ಕೆ ಸಮರ್ಥ ಎಂಬ ಅರ್ಥವನ್ನು ತಿಳಿದಿದ್ದೀರಿ ನಿನ್ನೆ. ರಾಘರ ಸಾಮರ್ಥ್ಯ. ರಾಘ ಪರಮ ಸಮರ್ಥರಾದವರು, ತಪಸ್ಸಿನಿಂದ ತಾವು ಪುಣ್ಯದಿಂದ ಜ್ಞಾನದಿಂದ ಸಮರ್ಥರಾಗಿದ್ದಾರೆ ಇನ್ನೊಬ್ಬರ ಪಾಪವನ್ನು ಕಳೆಯುವುದಕ್ಕೆ. ರಾಘರೂ ಹೌದು, ವೇಂದ್ರರು ನಮ್ಮೆಲ್ಲರ ಪಾಪಗಳನ್ನು ಕಳೆಯುವವರೂ ಹೌದು. ಆದ್ದರಿಂದ ಅವರಿಗೆ ರಾಘವೇಂದ್ರ ಎಂಬುದಾಗಿ ಸುಧೀಂದ್ರ ತೀರ್ಥರು ನಾಮಕರಣ ಮಾಡಿದ್ದಾರೆ ಅಂತ ನಾವು ತಿಳಿಯಬೇಕು.
ಜೊತೆಗೆ ರಾಘವೇಂದ್ರ ಸ್ವಾಮಿಗಳವರು ಶ್ರೀಮದಾಚಾರ್ಯರ ಅನೇಕ ತತ್ವಗಳನ್ನು ತಿಳಿಸಿಕೊಡ್ತಾರೆ ಅಂತ ನೀವು ತಿಳಿದಿರಿ. ಆ ಶ್ರೀಮದಾಚಾರ್ಯರು ತಿಳಿಸುವಂತಹ ಅನೇಕ ತತ್ವಗಳ ಪೈಕಿ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಮೋಕ್ಷ ಇದು ಹೊಸದಾಗಿ ಬರುವ ಯಾವ ಸುಖವೂ ಅಲ್ಲ, ನಮ್ಮ ಸ್ವರೂಪದಲ್ಲಿಯೇ ಇರುವ ಸುಖದ ಆವಿರ್ಭಾವವೇ ಮೋಕ್ಷ. ಇದೇ ಶ್ರೀಮದಾಚಾರ್ಯರ ಸಿದ್ಧಾಂತ. ಇದ್ದ ದೋಷಗಳನ್ನು ಕಳೆದುಕೊಳ್ಳುವುದು, ಒಳಗಿರುವ ಆನಂದದ ಪ್ರಕಾಶ ಮಾಡಿಕೊಳ್ಳುವುದು, ಇದೇ ಮೋಕ್ಷ. ಅಂತಹ ಮೋಕ್ಷವನ್ನು ನಮಗೆ ಭಗವಂತ ಕೊಡ್ತಾನೆ. ಇದನ್ನು ತಿಳಿಸಿಕೊಟ್ಟಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ಹೇಗೆ ವಿಷ್ಣುವಿನ ಸರ್ವೋತ್ತಮತ್ವ, ವಾಯುದೇವರ ಜೀವೋತ್ತಮತ್ವ, ಜಗತ್ತಿನ ಸತ್ಯತ್ವ, ಜೀವರಲ್ಲಿಯ ತಾರತಮ್ಯ ಇವುಗಳನ್ನು ತಿಳಿಸಿಕೊಟ್ಟಿದ್ದಾರೆ, ಅದರಂತೆ ಮೋಕ್ಷ ಇದು ನಮ್ಮ ಸ್ವರೂಪ ಸುಖದ ಆವಿರ್ಭಾವ ಎಂಬ ತತ್ವವನ್ನು ನಮಗೆ ತಿಳಿಸಿಕೊಟ್ಟ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದಲೂ ಕೂಡ ಅವರಿಗೆ ರಾಘವೇಂದ್ರ ಎಂಬುದಾಗಿ ಹೇಳ್ತಾರೆ. ಅದು ಹೇಗೆ ಅಂದರೆ ರ ಅಘ ವ, ರ ಎಂಬ ಶಬ್ದಕ್ಕೆ ಸುಖ ಅಂತ ಅರ್ಥ. ರ ಎಂಬ ಶಬ್ದಕ್ಕೆ ಸುಖ ಅಂತ ಅರ್ಥ ಇದೆ. ಆದ್ದರಿಂದಲೇ ರಾಮದೇವರಿಗೆ ರಾಮ ಅಂತ ಕರೆಯುವುದು. ಅಮ, ಅಮ ಅಂದರೆ ನಿಸ್ಸೀಮವಾದ ರ ಸುಖ ಇದೆ, ಆದ್ದರಿಂದ ಭಗವಂತನಿಗೆ ರಾಮ ಅಂತ ಕರೀತಾರೆ. ದೇವರಿಗೆ ರಾಮ ಎಂಬ ಹೆಸರು ಬರುವುದಕ್ಕೆ ಕಾರಣ ಏನು? ಆನಂದ ರೂಪ ನಿಷ್ಪರಿಮಾಣ ಏಷಃ. ಶಾಸ್ತ್ರ ಹೇಳುತ್ತದೆ ರ ಅಂದ್ರೆ ಸುಖ, ಅಮ ಅಂದ್ರೆ ಮಿತಿಯಿಲ್ಲದ ರ ಸುಖ ಭಗವಂತನಿಗೆ ಇದೆ, ಆದ್ದರಿಂದಲೇ ಭಗವಂತ ರಾಮ. ಹೀಗಾಗಿ ರ ಎಂಬ ಶಬ್ದ ಇದು ಸುಖವನ್ನು ತಿಳಿಸಿಕೊಡುವಂತಹ ಶಬ್ದ. ಅಂತಹ ಸುಖ, ಆ ಸುಖದೊಳಗೆ ದೋಷ ಏನು ಅಂದ್ರೆ ಹೊಸದಾಗಿ ಹುಟ್ಟಿದರೆ ಅದು ದೋಷ. ಇವತ್ತು ತಿಳುವಳಿಕೆ ಬಂದಿದೆ ಅಂದ್ರೆ ಇಷ್ಟು ದಿವಸ ಇದ್ದಿದ್ದಿಲ್ಲ ಅಂತ ಅರ್ಥ ಅಲ್ಲ. ಇವತ್ತು ಬಂದಿದೆ ಅನ್ನೋದು ಸಂತೋಷ, ಆದರೆ ಇಷ್ಟು ದಿವಸ ಇರಲಿಲ್ಲ ಅನ್ನೋದೊಂದು ದೋಷ. ತಿಳುವಳಿಕೆ ಬಹಳ ಚೆನ್ನಾಗಿತ್ತು ಪಾಪ ಅವನಿಗೆ ಅಂತ. ಚೆನ್ನಾಗಿತ್ತು ಅಂದ್ರೆ ಏನರ್ಥ? ಈಗ ಹೋಗಿದೆ ಅಂತ ಅರ್ಥ. ಹಾಗಾದ್ರೆ ಇದ್ದ ತಿಳುವಳಿಕೆ ಹೋದರೂ ದೋಷವೇ. ಇಷ್ಟು ದಿವಸ ತಿಳುವಳಿಕೆ ಬಂದಿರಲಿಲ್ಲ ಅಂದ್ರೂ ಒಂದು ದೋಷವೇ. ಮೊದಲಿನಿಂದ ಕೊನೆಯವರೆಗೆ ಇರ್ತಾ ಇದ್ರೆ ಅದು ಗುಣ. ಇದರಂತೆ ಆನಂದವೂ ಸರಿ. ಈಗ ಸುಖವಾಗಿದ್ದಾರವರು ಅಂದ್ರೆ ಇಷ್ಟು ದಿವಸ ಸುಖವಾಗಿರಲಿಲ್ಲ ಅಂತಾಗುತ್ತೆ. ಇಷ್ಟು ದಿವಸ ಸುಖವಾಗಿದ್ರು ಅಂದ್ರೆ ಇವತ್ತು ಸುಖವಾಗಿ ಇಲ್ಲ ಅಂತ ಅರ್ಥವಾಗುತ್ತೆ. ಹಾಗಾದ್ರೆ ಮೊದಲು ಸುಖವಾಗಿರಲಿಲ್ಲ, ಹೊಸದಾಗಿ ಸುಖ ಬಂತು ಅಂದ್ರೂ ದೋಷವೇ. ಇವತ್ತು ಇಷ್ಟು ದಿವಸ ಸುಖ ಇತ್ತು, ಈಗ ಅದನ್ನು ಕಳೆದುಕೊಂಡಿದ್ದೇವೆ ಅಂದ್ರೂ ಒಂದು ದೋಷವೇ. ಹಾಗಾದರೆ ಮೊದಲಿಗೂ ಇರಬೇಕು, ಕೊನೆವರೆಗೂ ಇರಬೇಕು ಅಂದ್ರೆ ಅದು ಗುಣ, ನಿರ್ದುಷ್ಟವಾದ ಸುಖ ಅಂತ ಅರ್ಥ. ಅದು ಯಾವುದು ಅಂದ್ರೆ ನಮ್ಮ ಸ್ವರೂಪ ಸುಖ. ಇವತ್ತು ನಾವೇನೋ ತಿನ್ನೋದರಿಂದ ಉಣ್ಣೋದರಿಂದ ನಮಗಾಗುವ ಸುಖ ಇದು ತಿಂದಾಗ ಬರ್ತದೆ, ಬಿಟ್ಟಾಗ ಹೋಗ್ತದೆ. ಆದರೆ ಭಗವಂತ ನಮ್ಮ ಮೋಕ್ಷದಲ್ಲಿ ಅನುಭವಿಸುವ ಸ್ವರೂಪ ಸುಖ ಉಂಟಲ್ಲ, ಅದು ಅನಾದಿ ಕಾಲದಿಂದಲೂ ನಮ್ಮೊಳಗೇ ಇದೆ. ಮೋಕ್ಷದಲ್ಲಿ ಹೊಸ ಆವಿರ್ಭಾವ ಆಗತ್ತಷ್ಟೇ, ಹೊಸದಾಗಿ ಬರುವುದಿಲ್ಲ. ಅದು ಇದ್ದದ್ದೇ ಆವಿರ್ಭೂತವಾಗತ್ತೆ, ಅದು ಕೊನೆವರೆಗೂ ಇರುತ್ತದೆ, ಅದು ಹೋಗೋದೇ ಇಲ್ಲ. ಆದ್ದರಿಂದ ಆ ಸುಖ ಇದು ನಿರ್ದುಷ್ಟವಾದ ಸುಖ. ಅಘ ಅಂದ್ರೆ ದೋಷ, ಆಘ ಅಂದ್ರೆ ದೋಷರಹಿತವಾದದ್ದು. ಅನ್ನುವ ಶಬ್ದಕ್ಕೆ ನಿಷೇಧ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಅಮಾನೋನ ಪ್ರತಿಷೇಧೆ. ಇಲ್ಲದ ಅಘ ದೋಷವುಳ್ಳದ್ದು, ದೋಷವಿಲ್ಲದೆ ಇರುವ ರ ಅಂದ್ರೆ ಸುಖ. ಅಂತಹ ಸುಖದ ವ ಅಂದ್ರೆ ತಿಳುವಳಿಕೆ. ವ ಎಂಬ ಶಬ್ದಕ್ಕೆ ಜ್ಞಾನ ಅಂತ ಅರ್ಥವಿದೆ. ಅಘ ದೋಷ, ಆಘ ದೋಷವಿಲ್ಲದೆ ಇರುವ ರ ಸುಖದ ವ ತಿಳುವಳಿಕೆ ನಮಗೆ ಬರಬೇಕಲ್ಲ, ಅದಕ್ಕೆ ಇಂದ್ರ ಭಗವಂತ ಎಂಬ ತೀರ್ಥವನ್ನು, ಶಾಸ್ತ್ರವನ್ನು ರಚನೆ ಮಾಡಿಕೊಟ್ಟವರು ರಾಘವೇಂದ್ರ ತೀರ್ಥ. ಆಘ ದೋಷವಿಲ್ಲದ, ದುಃಖದ ಸಂಪರ್ಕವಿಲ್ಲದ, ಹುಟ್ಟು ಸಾವುಗಳಿಲ್ಲದ ರ ಸುಖದ ವ ತಿಳುವಳಿಕೆಯನ್ನು
ಇಂದ್ರ ಕೊಡುವವನು ಭಗವಂತ ಎಂಬ ತೀರ್ಥಶಾಸ್ತ್ರವನ್ನು ರಚನೆ ಮಾಡಿಕೊಟ್ಟವರು ರಾಘವೇಂದ್ರ ತೀರ್ಥರು. ಅಂತಹ ಸ್ವರೂಪ ಸುಖಾನುಭವವೇ ಮೋಕ್ಷ ಎಂಬ ಶ್ರೀಮದಾಚಾರ್ಯರ ತತ್ವವನ್ನು, ಸಿದ್ಧಾಂತವನ್ನು ಮಂಡನೆ ಮಾಡಿದಂತಹ ಮಹಾನುಭಾವರು ಎಂಬುದಾಗಿ ನಾವು ತಿಳಿಯಬೇಕು. ಅವರ ಶಬ್ದದೊಳಗೇನೆ ಅವರು ಪ್ರತಿಪಾದನೆ ಮಾಡಿದಂತಹ ಎಲ್ಲ ತತ್ವಗಳ ಸಾರ ಇರುವಾಗ, ಇಂತಹ ತತ್ವಗಳನ್ನು ತಿಳಿಸುವುದಕ್ಕಾಗಿ ನಾನಿದ್ದೇನೆ ಅಂತ ತಮ್ಮ ಹೆಸರಿನಿಂದಲೇ ಅವರು ತೋರಿಸುವಾಗ, ಆ ತತ್ವಗಳನ್ನು ಬಿಟ್ಟು ಬರೀ ನಮ್ಮ ಹೊಟ್ಟೆಗೆ ಮಾತ್ರ ಕೊಡಿ ಅಂತ ಅವರ ಹತ್ತಿರ ಹೋಗಿ ನಾವು ಸೇವೆ ಮಾಡಿದರೆ ಅವರಿಗೆ ಸಂತೋಷವಾಗುವುದಿಲ್ಲ. ಹೊಟ್ಟೆಗೂ ಕೊಡ್ತಾರೆ, ಬಟ್ಟೆಗೂ ಕೊಡ್ತಾರೆ. ಮುಖ್ಯವಾಗಿ ತತ್ವಜ್ಞಾನವನ್ನ ಕೊಡಬೇಕು ಎಂಬ ಭಾವನೆಯಿಂದ ಅವರ ಸೇವೆಯನ್ನು ನಾವು ಮಾಡಬೇಕು ಅಂತ ತಿಳಿಯೋಣ. ಶ್ರೀಕೃಷ್ಣ ಅರ್ಪಣೆ.